ಹಾಯ್ ಹಲೋ ನಮಸ್ಕಾರ. ಮಿಕ್ಸ್ಡ್ ಅಪ್ ಚಾನಲ್ಗೆ ಸ್ವಾಗತ. ಇವತ್ತು ಒಬ್ಬ ಕಾಮಿಡಿಯನ್ ಹೀರೋ ಆಗಿದ್ದ ಕತೆನ ಹೇಳ್ತಾ ಇದ್ದೀನಿ. ಮೀನ್ಸ್ ಅವರು ಹೀರೋ ಆಗಿ ತೆಗೆದಿರೋ ಮೂವಿ, ಮೀನ್ಸ್ ಎರಡನೇ ಮೂವಿ ಅನ್ಸುತ್ತಿದ್ದು, ಎರಡನೇ ಮೂವಿ, ಅದರದ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಾ ಇದೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮೂವಿ ಹೀರೋ ಬಂದುಬಿಟ್ಟು ಸೂರಿ ಅಂತ. ಅವರು ತಮಿಳ್ನಾಡಲ್ಲಿ ಕಾಮಿಡಿಯನ್ ಆಗಿ ಭಾಳ ಫೇಮಸ್. ಯಾವ ರೀತಿ ಅಂತಂದರೆ, ಚಿಕ್ಕಣ್ಣ ಅವರು ಹೆಂಗೆ ಕಾಮಿಡಿಯನ್ ಆಗಿ ಉಪಾಧ್ಯಕ್ಷದಿಂದ ಹೀರೋ ಆಗ್ತಿದ್ರು, ಅದೇ ರೀತಿ ಅವರು ವಿಡುದಲೆ ಅಂತ ಒಂದು ಮೂವಿ ತೆಗೆದ್ರು. ಬಟ್ ಅದು ಬೇರೆ ಜಾನರ್, ಅಂದರೆ ಮೀನ್ಸ್ ಅದರಲ್ಲಿ ಕಾಮಿಡಿ ಇರಲಿಲ್ಲ. ಬಟ್ ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಕಾಮಿಡಿಯಾಗೆ ತೊಗೊಂಡೋದ್ರು. ಇವಾಗ ಚಿಕ್ಕಣ್ಣ ಅವ್ರು ಬೇಡ, ಅವ್ರು ಹೇಳ್ತಿದ್ದೀನಿ. ನಾನು ನೋಡ್ತಿದ್ದು ತುಂಬ ಕಾಲದಿಂದ ಒಬ್ಬ ಕಾಮಿಡಿಯನ್ ಹೀರೋ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು. ಅದು ನನ್ನ ಮೈಂಡಲ್ಲಿ ಯಾವ ಥರ ಇತ್ತು ಅಂತಂದರೆ, ಯಾರು ಈ ಮಾಸ್ ಹೀರೋಸ್ ಲೆವೆಲ್ಗೆ ಕಾಮಿಡಿಯನ್ ಹೀರೋಗೂ ಅಷ್ಟೇ ಬಿಲ್ಡಪ್ ಸಿಗಬೇಕು ಅನ್ನೋದೊಂದು ನನಗಿತ್ತು ಮನಸ್ಸಲ್ಲಿ ಯಾವಾಗಲೂ. ಬಟ್ ನಾನು ನಮ್ಮ ಕರ್ನಾಟಕದಲ್ಲಿ ಯಾರದೇ ನೋಡಿದ್ರು ಆ ರೇಂಜಿಗೆ ನಾನು ಬರಲಿಲ್ಲ. ಫಾರ್ ಎಕ್ಸಾಂಪಲ್ ಶರಣ್ ಅವರು, ನಾನು ಫಸ್ಟ್ ಕಾಮಿಡಿಯನ್ ಹೀರೋ ನೋಡಿದಂದರೆ ಶರಣ್ ಅವರು. ಬಟ್ ಅವ್ರದ್ದು ಕಾಮಿಡಿ ಫಿಲಮ್ಸೇ ಜಾಸ್ತಿ ಆಗೋತ್ತು, ಮಾಸ್ ಫಿಲಮ್ಸ್ ಆಗಿಲ್ಲ. ಇಟ್ಸ್ ಓಕೆ, ಬಟ್ ಅದು ಅವ್ರವ್ರ ಸ್ಕ್ರಿಪ್ಟ್ ಇಷ್ಟ, ಅವ್ರವ್ರ ಮೇಲೆ ಡಿಪೆಂಡ್. ಅದು ಸೂರಿ ಈತ ಅಂಥ ಫೇಮಸ್ ಕಾಮಿಡಿಯನ್ನು ಹೀರೋ ಹೊರಟ. ಆ ಹೀರೋ ಮಾಸ್ ಹೀರೋ ಆಗಿದ್ದು ಯಾವ ರೀತಿ ಅಂತಂದರೆ, ಈ ಗರುಡನ್ನ ಮೂವಿಯಿಂದ. ಏನು ಗುರು ಈ ಮೂವಿ, ಆ ಇಂಟರ್ವೆಲ್ ಸೀನು ಮತ್ತು ಕ್ಲೈಮ್ಯಾಕ್ಸ್ ಸೀನು ಬೆಂಕಿ ಐತೆ, ಮತ್ತು ಪ್ರೀ ಕ್ಲೈಮ್ಯಾಕ್ಸ್ ಸೀನ್, ಇವು ಮೂರು ಮಾತ್ರ ಬೆಂಕಿ. ನನಗೆ ತಮಿಳವ್ರದ್ದು ಸ್ಟೋರಿ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ಎಲ್ಲಿ ಬೇಕೋ ಅಲ್ಲಿ ಮಾಸ್ ಸೀನ್ಸ್ನ, ಫೈಟಿಂಗ್ ಸೀನ್ಸ್ನ ಇಟ್ಟಿರ್ತಾರೆ. ಅದು ನನಗೆ ತುಂಬ ಇಷ್ಟ. ಅದು ಫಾರ್ ಎಕ್ಸಾಂಪಲ್ ಇವಾಗ ಗರುಡನ್ ಮೂವಿ ನಾನು ರಿವ್ಯೂ ಮಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮಗೆ ಸ್ವಲ್ಪ ಸೂರಿ ಕ್ಯಾರೆಕ್ಟರ್ ಡೌನ್ ಆಗಿ ಕಾಣ್ತಿರುತ್ತೆ. ಬಟ್ ಆ ಇಂಟರ್ವೆಲ್ ಸೀನು ತೋರಿಸುತ್ತೆ ಸೂರಿ ಎಂಥ ಭಯಂಕರ ನಟ ಅಂತ. ಯಾಕೆಂತಂದರೆ ಆ ಮೂವಿ ಇಂಟರ್ವೆಲ್ ನಾನು ನೋಡಿಬಿಟ್ರೆ ನೀವು ಮಾತ್ರ ಗೂಸ್ ಬಂಪ್ಸು. ಆ ಇಂಟರ್ವೆಲ್ ಸೀನು ನನಗಂತೂ ಸೈಕ್ ಇಷ್ಟ ಆಯಿತು. ಬಟ್ ಈ ಮೂವಿನ ನೀವು ನೋಡಬೇಕಾ ಬೇಡ ಅನ್ನೋದಕ್ಕೆ ಹೇಳಕ್ಕೆ ಬಂದರೆ ಒಂದು ಹೇಳ್ತೀನಿ, ತಾಳ್ಮೆ ಇರಬೇಕಷ್ಟೇ. ಈ ಮೂವಿ ನೋಡ್ಬೇಕಾದ್ರೆ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದು ಸ್ವಲ್ಪ ಸ್ಲೋವಾಗಿ ಹೋಗ್ತಾ ಇದೆ. ನಾನು ನೋಡಿದ್ದು ಎರಡೇ ಕಾರಣಕ್ಕೆ, ಸೂರಿ ಯಾವ ಲೆವೆಲಿಗೆ ಮಾಸ್ ಹೀರೋ ಆಗಿರ್ತಾನೆ ಅಂತ ಅದನ್ನು ನೀಟಾಗಿ ತೋರಿಸಿದ್ದಾರೆ. ಯಾಕೆ ಅಂತಂದರೆ, ಒಂದು ಸ್ಟೋನ್ ಇಟ್ಟಾಗೆ ಎರಡನೇ ಸ್ಟೋನ್ ಇಡೋಕ್ಕಾಗೋದು ಒಂದು ಮನೆ ಕಟ್ಟಬೇಕಾದ್ರೆ. ಹಂಗೆ ಇದು ಒಂದು ಚಿಕ್ಕ ಮಾಸ್ ಫಿಲಮ್ ಸೂರಿ ಕೆರಿಯರ್ಗೆ. ಅದು ಬೆಂಕಿಯಾಗಿದೆ. ನಾವು ಆಸ್ ಅ ಆಡಿಯನ್ಸ್ ಅವ್ನಿಗೆ ಇನ್ನೂ ಸ್ವಲ್ಪ ಮಾಸ್ ಸೀನ್ಸ್ ಇದ್ದಿದ್ದರೆ, ಮಾಸ್ ಡೈಲಾಗ್ಸ್ ಇದ್ದಿದ್ದರೆ, ಮಾಸ್ ಇಂಟ್ರೋ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಬಯಸ್ಬೋದು. ಬಟ್ ಇದಕ್ಕಿನ್ನ ಎಕ್ಸ್ಪೆಕ್ಟ್ ಮಾಡೋದು ನಾವು ಮಾಡೋದು ತಪ್ಪು. ಯಾಕೆಂತಂದರೆ ಅದು ಒಂಥರ ಡೆಬ್ಯೂ ಮಾಸ್ ಫಿಲಮ್ ಇದ್ದಂಗೆ. ಸೊ ನಾವು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಬೇಡ. ಬಟ್ ಕರ್ನಾಟಕದಲ್ಲಿ ಈ ರೀತಿ ಒಬ್ಬ ಕಾಮಿಡಿಯನ್ ಮಾಸ್ ಫಿಲಮ್ ತೆಗಿಬೇಕು ಅನ್ನೋ ನನ್ನ ಆಸೆ ಇದೆ. ಯಾರು ತೆಗಿತಾರೋ ಗೊತ್ತಿಲ್ಲ, ಬಟ್ ಇದೇ ಥರ ತೆಗೆದ್ರೆ ಈ ರೀತಿ ಮಾಸ್ ಫಿಲಮ್ ತೆಗೆದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ನಾನು ಒಂದು ಹೇಳ್ತೀನಿ, ಮೂವಿ ಸ್ಲೋ ಸ್ಟೋರಿ ಇರುತ್ತೆ. ಸೊ ಆ ಇಂಟರ್ವೆಲ್ಗೆ ಮತ್ತು ಪ್ರೀ ಕ್ಲೈಮ್ಯಾಕ್ಸಿಗೆ ಅಷ್ಟಕ್ಕೋಸ್ಕರ ಮಾತ್ರ ನೋಡ್ಬೋದು. ಬಿಟ್ಟರೆ ಇನ್ನೇನು ಅಷ್ಟು ಇರೋದಿಲ್ಲ ಈ ಮೂವಿಲಿ. ಸೊ ನಾನೇನು ಫೋರ್ಸ್ ಮಾಡ್ತಿಲ್ಲ, ನೋಡಿ ಅಂತ. ಜಸ್ಟ್ ಟೈಮ್ ಇದ್ದರೆ ನೋಡಿ, ನಾನು ನೋಡೋಕ್ಕೆ ಹೋಗಬೇಡಿ. ಇಲ್ಲಿವರೆಗೂ ಯಾರಾದರೂ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಬಾಯ್ ಬಾಯ್.